6 ದಿವಸಗಳಿಂದ ರಾಜ್ಯದ ಜಾತಿ ಗಣತಿಯ ವರದಿಯ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಯಾಕಂದರೆ ಸಮೀಕ್ಷೆಯ ವರದಿಯಲ್ಲಿ ಇರುವಂತಹ ಜಾತಿಗಳ ಲೆಕ್ಕದ ಬಗ್ಗೆ ಆಕ್ಷೇಪಗಳು, ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಬಲಿಷ್ಠ ಸಮುದಾಯಗಳವರು ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಸಮುದಾಯದವರು ತಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅಂತ ಹೇಳಿ ಅಪಸ್ವರವನ್ನು ಎತ್ತಿದ್ದಾರೆ, ವಿರೋಧವನ್ನು ಸೂಚಿಸ್ತಾ ಇದ್ದಾರೆ. ಈ ಜಾತಿ ಗಣತಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ನಾಳೆ ವಿಶೇಷ ಸಂಪುಟ ಸಭೆ ನಡೆಯಲಿದ್ದು ಅದರಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದರ ಕಡೆಗೆ ಕುತೂಹಲ ಮನೆ ಮಾಡಿದೆ. ಕಳೆದ 10 ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು. ಕೆಲವೇ ಸಮುದಾಯಗಳನ್ನು ಓಲೈಸುವಂತ ಕೆಲಸ ನಡೀತಾ ಇದೆ. ಜಾತಿ ಗಣತಿ ಎಲ್ಲ ಹೇಳಬೇಕು ಎಲ್ಲರೂ ಅಧ್ಯಯನ ಮಾಡಲಿ, ಆಮೇಲೆ ಮಾತಾಡಲಿ. ಜಾತಿಗಣತಿ ಸುತ್ತಲಿನ ಚರ್ಚೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಜಾತಿಗಣತಿ ತಿರಸ್ಕರಿಸಬೇಕು ಅಂತ ಬಲಿಷ್ಠ ಸಮುದಾಯಗಳು, ಜಾತಿಗಣತಿ ಅಂಗೀಕರಿಸಲೇಬೇಕು ಅಂತ ಶೋಷಿತ ಸಮುದಾಯಗಳಿಂದ ಹಕ್ಕೊತ್ತಾಯ ಮುಂದುವರೆದಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂಥ ಜನಗಣತಿ ಅದು ಸರಿಯಾಗಿಲ್ಲ. ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂತ ಕೆಲಸ ಆಗಲಿ, ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು. ಜಾತಿಗಣತಿ ವರದಿ ಅವೈಜ್ಞಾನಿಕ ಎಂದಿರುವ ಒಕ್ಕಲಿಗ ಸಮುದಾಯ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಮಾಡಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಇಡೀ ರಾಜ್ಯವನ್ನೇ ಬಂದ್ ಮಾಡುವ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ನಮ್ಮ ವಿರೋಧ ಜಾತಿ ಗಣತಿ ಮಾಡಿರತಕ್ಕಂಥದ್ದು ಅದು ಅವೈಜ್ಞಾನಿಕ. ಯಾಕೆ ಅಂದ್ರೆ ಹಿಂದೆ 10 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು, ಈಗಾಗಲೇ ಅದು ಅಲಿಸೋಗಿದೆ. ಅದನ್ನು ಊಟ ಮಾಡಕ್ಕಾಗ್ತದಾ? ನಾವು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ, ಸಿದ್ದರಾಮಯ್ಯಗಳಿಗೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಜೇನುಗೂಡಿದ್ದಂಗೆ, ಈ ಸಮುದಾಯಗಳ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ. ಲಿಂಗಾಯತರು ಕೂಡ ಮುನ್ನೆಲೆಗೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ರಚನೆಗೆ ಲಿಂಗಾಯತರ ಪಾತ್ರ ಪ್ರಮುಖವಾಗಿದ್ದು ಸಮಾಜವನ್ನ ಒಡೆಯುವ ಕೆಲಸವಾಗ್ತಿದೆ ಎಂದು ಆರೋಪಿಸಿದ್ದಾರೆ. ವೈಜ್ಞಾನಿಕ ಸಮೀಕ್ಷೆಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರ ರಾಜೀನಾಮೆ ಕೊಡಬೇಕೆಂಬ ಒತ್ತಡ ಪ್ರಬಲವಾಗಿದೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ. ಇವೆರಡನ್ನ ಎದುರು ಕಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಮೇಲ್ವರ್ಗಗಳ ಪ್ರಬಲ ಟೀಕೆಗಳ ಮಧ್ಯೆಯೇ ಹಿಂದುಳಿದ ವರ್ಗ ಹಾಗೂ ಶೋಷಿತ ಸಮುದಾಯಗಳು ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿವೆ. ಸಮಾಜದ ಕೆಳಸ್ತರದಲ್ಲಿರುವ ಜನರ ಉದ್ಧಾರಕ್ಕೆ ಜಾತಿಗಣತಿ ವರದಿ ಮುಖ್ಯ ಅಂತಿದ್ದಾರೆ. ಕೂಗಾಟ, ಭಾವನಾತ್ಮಕ ಹೇಳಿಕೆಗಳಿಂದ ಏನೂ ಲಾಭ ಇಲ್ಲ, ಗೊಂದಲ ಮಾಡೋ ಕೆಲಸ ಆಗಬಾರದು ಎಂಬುದು ನಾಯಕರ ಸಲಹೆಯಾಗಿದೆ. ಜಾತಿಗಣತಿ ವರದಿ ಜಾರಿಯಾಗದಿದ್ದರೆ ಟೀಕೆ ಮಾಡುತ್ತಿರೋರಿಗೆ ಘೆರಾವು ಹಾಕುವ ಎಚ್ಚರಿಕೆಯ ಸಂದೇಶವನ್ನೂ ರವಾನಿಸಲಾಗಿದೆ. ದಯಮಾಡಿ ಇದನ್ನು ಆವೇಶಪೂರಿತವಾಗಿ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ, ಮಾತಾಡಬೇಡಿ ಅಂತೇಳಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ. ಸ್ಪೆಷಲಿ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಜನರನ್ನ ಉದ್ರೇಕ ಮಾಡತಕ್ಕಂಥ ರೀತಿಯಲ್ಲಿ ಲೇಖನಗಳನ್ನು ಮಾಡೋದಾದ್ರೆ ಅದು ಕೂಡ ಕರ್ನಾಟಕದ ಸಾಮಾಜಿಕವಾದಂತಹ ವಾತಾವರಣ ಅಧ್ವಾನದ ಸ್ಥಿತಿಗೆ ಹೋಗುತ್ತೆ. ವಿವಿಧ ಸಮುದಾಯಗಳ ನಾಯಕರು, ಸಂಘಟನೆಗಳು ಹೀಗೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿರುವಾಗಲೇ ಸ್ವಾಮೀಜಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಒಂದೊಂದು ಸಮುದಾಯದ ಸ್ವಾಮೀಜಿಗಳು ಕೂಡ ಒಬ್ಬೊಬ್ಬರ ಪರ ಬ್ಯಾಟ್ ಮಾಡುತ್ತಿದ್ದಾರೆ. ಹಾಗೆ ಗಣತಿಯ ಪಾರದರ್ಶಕತೆಯನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿ ಅಷ್ಟೇ ಅಲ್ಲ, ಓರ್ವ ತನ್ನನ್ನು ತಾನು ಕಡ್ಕೊಂಡಂಥ ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಹಲವಾರು ಏಟುಗಳನ್ನ ತಿಂದು 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 ಸಹಿಸಿಕೊಂಡಂಥ ಒಂದು ಕಲ್ಲು ಇವತ್ತು ಪೂಜೆಗೆ ಅರ್ಹವಾಗಿ ದೇವಸ್ಥಾನದಲ್ಲಿ ಎಲ್ಲರಿಂದಲೂ ಕೂಡ ಕೈ ಮುಗಿಸ್ಕೊಳ್ತಾ ಕೊಡ್ತಿದೆ. ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಸರ್ಕಾರ ಮತ್ತೆ ಹೊಸದಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. ಕೆಲವೇ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ನಡೀತಾ ಇದೆ, ಅದು ಆಗಬಾರ್ದು. ಇವತ್ತು ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸ ಆಗಲಿ, BJPಯವರು ಹಿಂದೂ ಹೆಸರಿನಲ್ಲಿ ಇವರು ಇನ್ನೊಂದು ವ್ಯವಸ್ಥೆಯಲ್ಲಿ ಇವರು ಹೆಜ್ಜೆ ಇಡುವಂಥದ್ದು
ಒಳ್ಳೆಯದಿಲ್ಲ. ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಭಾಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ. ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು. ಇಲ್ಲ ಅಂತಂದರೆ ನಾವು ರಾಜ್ಯ ಮಟ್ಟದಲ್ಲಿ ಮಠಾಧಿಪತಿಗಳ ಒಕ್ಕೂಟದಿಂದ, ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ. ನಾನು ಹೇಳ್ತೀನಿ, ರಾಜೀನಾಮೆ ಕೊಟ್ಟರೆ ಪರಿಹಾರ ತರಕಾಗಲ್ಲ. ಕೆಲವು ಸಂದರ್ಭದಲ್ಲಿ ರಾಜೀನಾಮೆ ಪ್ರಯೋಗಿಸೋ ಪ್ರಯತ್ನವನ್ನು ಮಾಡಿದರೆ ಸರ್ಕಾರಕ್ಕೆ ಒಂದು ಮನವರಿಕೆ ಆಗುತ್ತೆ, ಲಿಂಗಾಯತ ಶಕ್ತಿ ಗೊತ್ತಾಗುತ್ತೆ ಅಂತ. ಏನಪ್ಪ ಅಂದರೆ ಎಲ್ಲ ಜಾತಿಗಳು ಸುಖ ಬದುಕೊಂಡು ಬಾಳಬೇಕು. ಅದು ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸಿದ್ದು ಬಹಳಷ್ಟು ಜನರಿಗೆ ಅಸಂತೋಷ. ಜಾತಿ 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 ಎಂಬ ಕಚ್ಚಾಟ ವಿರೋಧದ ಮಧ್ಯೆಯೇ ನಾಳೆ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ. ಜಾತಿ ಗಣತಿ ವಿಚಾರವೊಂದನ್ನೇ ಚರ್ಚೆ ಮಾಡುವುದಕ್ಕಾಗಿ ಈ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ಹಲವು ಆಯ್ಕೆಗಳಿವೆ. ಸಾರ್ವಜನಿಕ ಚರ್ಚೆ ಹಾಗೂ ಸರ್ವಪಕ್ಷ ನಾಯಕರ ಅಭಿಪ್ರಾಯ ಸಂಗ್ರಹಕ್ಕಾಗಿ ವಿಧಾನಮಂಡಲ ಅಧಿವೇಶನ ಕರೆಯುವುದು, ವರದಿ ಬಗ್ಗೆ ಅಧ್ಯಯನ ಮಾಡಲು ಸಚಿವರೊಬ್ಬರ ನೇತೃತ್ವದ ಸಂಪುಟ ಉಪಸಮಿತಿ ರಚನೆ ಮಾಡುವುದು, ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ಮಾಡಲು ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆ ಮಾಡುವುದು, ವೈಜ್ಞಾನಿಕ ಮಾನದಂಡಕ್ಕೆ ಸಾಕ್ಷ್ಯವಾಗುವಂತೆ ಮನೆ ಮನೆಗೂ ತೆರಳಿ ಹೊಸ ಸಮೀಕ್ಷೆ ಮಾಡುವ ಆಯ್ಕೆಗಳು ಸರ್ಕಾರದ ಮುಂದಿವೆ. ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಗೊತ್ತಾಯ್ತಾ? ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ? ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ. ಮೀಸಲಾತಿ ಆ ಸಮಾಜಗಳಿಗೆ ತುಲಸ ನಾವು ಬಿಡಂತನೂ ಹೇಳಕ್ ಆಗೋದಿಲ್ಲ, ಅವ್ರು ಬಿಡೋದೂ ಇಲ್ಲ. ಬಿಡ್ಲಿಕ್ಕಂತ ಹೇಳಕ್ ಅವ್ರು ಮೀಸಲಾತಿ ಸಿಗ್ತಾವ ಅವ್ರ ಮಕ್ಕಳಿಗೆ ತುಲಸ. ಇದೆಲ್ಲ ಸಮಸ್ಯೆಗಳಿದೆ. ಯಾವ ರೀತಿ ನಾವು ಇದನ್ನ ಇದು ಮಾಡಬೇಕು, ಅದನ್ನ ಒಂದು ಮೀಸಲಿ ಕ್ಯಾಬಿನೆಟ್ನಾಗೂ ಕೂಡ ಇದು ಬಗೆಹರಿದಲ್ಲ. ಮುಂದೆ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ತಗೋತಾರ ನೋಡೋಣ, ಒಂದು ಕಮಿಟಿ ಮಾಡ್ತಾರ, ಏನ್ ಮಾಡ್ತಾರ, ಅದನ್ನ ನಿರ್ಣಯ ಆದ್ಮೇಲೆ ಅದರಲ್ಲಿ ಇದನ್ನ ಲಿಂಗಾಯತರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ. ಈಗ ಅವ್ರ ಸಭೆ ಕರೀತಾರೆ. ಈಗ ಇವತ್ತು ಕೂಡ ಹಿಂದ ವರ್ಗದ ನಾಯಕರಿಗೆ ಇವ್ರು ಕೂಡಿದ್ದಾರೆ, ಜಾರಿ ಆಗ್ಬೇಕಂತ ಇವ್ರು ಹೇಳ್ತಾರೆ. ಅವರು ಕಾಂಗ್ರೆಸ್ನವ್ರೆ, ಆಗ್ಬಾರ್ದನ್ನೋರು ಕಾಂಗ್ರೆಸ್ನವ್ರೆ, ಬೇಕನ್ನೋರು ಕಾಂಗ್ರೆಸ್ನವ್ರೆ. ಅಂತಿಮವಾಗಿ ಸರ್ಕಾರ ಇದೆ, ಮುಖ್ಯಮಂತ್ರಿ ಇದ್ದಾರೆ, DCM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ನ್ಯಾಷನಲ್ ಲೆವೆಲ್, ಅವ್ರು ಬಗೆಹರಿಸ್ತಾರೆ. ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸರ್ಕಾರ ಹೀಗೆ ತಯಾರಿ ಮಾಡಿಕೊಂಡಿರುವಾಗಲೇ ಪ್ರತಿಪಕ್ಷಗಳು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಸರ್ಕಾರದ ನಾಳೆಯ ನಿರ್ಧಾರ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಲಿವೆ. ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದ್ರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪಾಳ ಮೋಕ್ಷ ಆಯ್ತು, ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕಿಂತ ಪೆಟ್ಟೆ ತಿಂದಿದ್ದಾರೆ. ನನಗನ್ಸುತ್ತೆ ಕಾಂಗ್ರೆಸ್ ಸದುದ್ದೇಶದಿಂದ ಈ ವರದಿಯನ್ನು ಮಂಡಿಸಿದೆ ಅಂತ ಅನಿಸ್ತಾ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿಗರೇ ಜಾತಿವಾರು ವಿಭಜನೆ ಆಗ್ತಾ ಇದ್ದಾರೆ. ಜಾತಿ ಜನಗಣತಿ ನಮ್ಮೆಲ್ಲರನ್ನ ಹೊಡೆದಾಳುವಂತ ನೀತಿ. ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ವೈಷಮ್ಯವನ್ನ ಬಿತ್ತುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಾತಿಗಳಲ್ಲಿ ಉಪಜಾತಿಗಳನ್ನ ಮಾಡಿ ನಮ್ಮನ್ನು ಹೊಡೆದಾಳುವಂತ ನೀತಿಯನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಮ್ದು ವಿರೋಧ ಇದೆ. ಈ ಎಲ್ಲ ರಾಜಕೀಯ ಜಂಜಾಟಗಳ ನಡುವೆಯೇ ಸರ್ಕಾರದ ವಿರುದ್ಧ ಈಗಾಗಲೇ ಹಲವು ಸಮುದಾಯಗಳು ರೊಚ್ಚಿಗೆದ್ದಿವೆ. ವಿಜಯಪುರದಲ್ಲಿ ಗಾಣಿಗ ಸಮುದಾಯದಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ವೀರಶೈವ ಲಿಂಗಾಯತ ಜಾಗೃತ ಯುವ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೀಗೆ ಒಂದೆಡೆ ಪ್ರತಿಭಟನೆಗಳು ಸಾಗುತ್ತಿದ್ದರೆ ಮತ್ತೊಂದೆಡೆ ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಭವಿಷ್ಯ ಬರೆಯಲು ಸಿಎಂ ಸೇರಿದಂತೆ ಸಚಿವರು ಸಜ್ಜಾಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.